ಮಹಿಳೆಯನ್ನ ಬೆತ್ತಲೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ ಪ್ರಕರಣ. ಮಹಿಳೆಯನ್ನ ಬೆತ್ತಲೆಗೊಳಿಸಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್. ಬೆಂಗಳೂರಿನಲ್ಲಿ ಕೇರಳ ಮೂಲದ ಅರ್ಚಕನ ಬಂಧನವಾಗಿದೆ. ಕೇರಳದ ಪೆರಿಂಗೊಟ್ಟುಕರ ದೇಗುಲದ ಅರ್ಚಕ ಅರುಣ್, ಬೆಳ್ಳಂದೂರು ಪೊಲೀಸರಿಂದ ಅರ್ಚಕ ಅರುಣ್ ಬಂಧನ. ಇನ್ನು ಮುಖ್ಯ ಅರ್ಚಕ ಉನ್ನಿ ದಾಮೋದರನ್ ಎಸ್ಕೇಪ್ ಆಗಿದ್ದಾನೆ. ಆತನಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ದೇವರ ಕೆಲಸದಲ್ಲಿ ತೊಡಕೊಂಡಿರೋರು ಧಾರ್ಮಿಕ ನಂಬಿಕೆಗಳನ್ನ ಭಾವನೆಗಳನ್ನ ಎತ್ತಿ ಹಿಡಿಬೇಕಾದವರು ಯಾವ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಕೇರಳ ಮೂಲದ ಅರ್ಚಕನ ಬಂಧನ ಆಗಿದೆ. ಮಹಿಳೆಯ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದ್ರಂತೆ. ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಆ ಮಹಿಳೆ ಯಾಕೆ ಈ ಅರ್ಚಕರನ್ನ ಭೇಟಿಯಾಗಿದ್ದು, ಆ ದೇಗುಲಕ್ಕೆ ಯಾವ ಕಾರಣಕ್ಕೆ ಹೋಗಿದ್ದು, ಅದಾದ್ಮೇಲೆ ಅಲ್ಲಿ ಏನಾಯಿತು, ಮಹಿಳೆಗೆ ಮಂಗುಬೂದಿ ಎರಚಿದ್ದು ಹೇಗೆ, ಇದೆಲ್ಲವೂ ಕೂಡ ಬಯಲಿಗೆ ಬಂದಿದೆ. ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಪೂಜೆಗೋಸ್ಕರ ಆ ಮಹಿಳೆ ಹೋಗಿದ್ಲು. ಈ ವೇಳೆ ಮಹಿಳೆಗೆ ಅರ್ಚಕ ಅರುಣ್ ಪರಿಚಯವಾಗುತ್ತೆ. 24,000 ರೂಪಾಯಿ ಕೊಟ್ರೆ ಪೂಜೆ ಮಾಡ್ತೇವೆ ಅಂತ ಹೇಳಿ ಅರ್ಚಕ ಹೇಳ್ತಾನೆ. ಅರುಣ್ ಮಹಿಳೆಯ ಮೊಬೈಲ್ ನಂಬರ್ ಅನ್ನ ಪಡೆದು ನಾವು ಹೇಳಿದ ದಿನ ಬನ್ನಿ ಅಂತ ಹೇಳಿ ಆ ಮಹಿಳೆಗೆ ಸೂಚನೆಯನ್ನ ಕೊಟ್ಟು ಅರ್ಚಕ ಕಳಿಸ್ಕೊಡ್ತಾನೆ. ಮಹಿಳೆಗೆ ತಡರಾತ್ರಿ ನಿರಂತರ ವಾಟ್ಸಪ್ ಕರೆ ಮಾಡ್ತಾ ಇದ್ದ ಅರ್ಚಕ ಬೆತ್ತಲೆಯಾಗಿ ಮಹಿಳೆಗೆ ವಿಡಿಯೋ ಕರೆ ಮಾಡ್ತಾ ಇದ್ದ ಆರೋಪ ಇದೆ. ಮಾಟಮಂತ್ರ ಹೋಗಬೇಕು ಅಂದರೆ ಬೆತ್ತಲಾಗಬೇಕು ಅಂತ ಅರ್ಚಕ ಹೇಳಿದ್ನಂತೆ. ಈ ಒಂದು ವೇಳೆ ಒಪ್ಪದಿದ್ರೆ ಮಕ್ಕಳನ್ನ ಸಾಯಿಸ್ತೀನಿ, ಆ ರೀತಿಯಾಗಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ನಂತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಯಾವ ರೀತಿಯಾಗಿ ಆ ಮಹಿಳೆಯನ್ನ ಖೆಡ್ಡಾಗೆ ಕೆಡುವುದಕ್ಕೆ ಈ ಅರ್ಚಕ ಪ್ಲಾನ್ ಮಾಡಿದ್ದ ಅಂತ ಹೇಳಿ, ಬಂಧಿತ ಅರ್ಚಕ ಅರುಣ್ನ ಪಾತ್ರ ಹಾಗೆಯೇ ಪರಾರಿಯಾಗಿರುವಂತಹ ದಾಮೋದರ್ ಪಾತ್ರ ಏನು ಈ ಪ್ರಕರಣದಲ್ಲಿ, ಆ ಮಹಿಳೆಯ ಆರೋಪ ಏನು? ಮಧುಶ್ರೀ, ಮಹಿಳೆ ಸಾಕಷ್ಟು ನೊಂದಿರ್ತಾಳೆ. ಅದ್ರ ಜೊತೆಗೆ ಗಂಡ ತೀರೋದ ನಂತರದಲ್ಲಿ ಕುಟುಂಬದ ಜವಾಬ್ದಾರಿ ಕೂಡ ಅವಳ ಮೇಲೆ ಇರುತ್ತೆ. 2 ಮಕ್ಕಳು ಕೂಡ ಇರ್ತಾರೆ. ಅದು ಅಲ್ಲದೆ ಆಕೆಗೆ ತನ್ನ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನುವಂಥ ಒಂದಿಷ್ಟು ಅನುಮಾನ ಕೂಡ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕೇರಳದ ಒಂದು ದೇವಸ್ಥಾನ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲದಕ್ಕೂ ಕೂಡ ಅಂದ್ರೆ ಮಾಟ ಮಂತ್ರ ಯಾರು ಮಾಡಿದಕ್ಕೆ ನಿವಾರಣೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ನಿಮ್ಮಿಂದ ಮಾಹಿತಿ ಪಡಿತೀನಿ ರಾಜಪ್ಪ. ಮಹಿಳೆಯನ್ನ ಬೆತ್ತಲೆಗೊಳಿಸಿ ವಿಡಿಯೋವನ್ನ ಮಾಡಿಕೊಂಡು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತಹ ಅರ್ಚಕ ಅರುಣ್, ಆತನ ಫೋಟೋವನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯೂ ಕೂಡ ಇದ್ದಾನೆ. ಆತ ಪರಾರಿಯಾಗಿದ್ದಾನೆ, ದಾಮೋದರನ್ ಅಂತ ಹೇಳಿ. ಆತನಿಗೋಸ್ಕರ ಪೊಲೀಸರಿಂದ ಹುಡುಕಾಟ ನಡೀತಾ ಇದೆ. ಮುಖ್ಯ ಅರ್ಚಕ ಆತನ ಸೂಚನೆಯ ಮೇರೆಗೆನೇ ಈ ಅರ್ಚಕ ಅರುಣ್ ನಡೆದುಕೊಂಡ ಹೇಗೆ ಅನ್ನೋದು, ಇದರ ಆಳ ಅಗಲ ಇನ್ನಷ್ಟೇ ಗೊತ್ತಾಗಬೇಕಿದೆ. ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ಮಹಿಳೆಗೆ ಸಾಕಷ್ಟು ಬೆದರಿಕೆಯನ್ನ ಕೂಡ ಹಾಕಿದ್ರು. ಒಂದು ವೇಳೆ ನಾವು ಹೇಳಿದಂತೆ ನೀನು ನಡೆದುಕೊಳ್ಳಲಿಲ್ಲ ಅಂದರೆ ನಿನ್ನ ಮಕ್ಕಳನ್ನ ಸಾಯಿಸ್ತೀವಿ, ಆ ರೀತಿಯಾಗಿ ಪೂಜೆ ಪುನಸ್ಕಾರವನ್ನ ಮಾಡ್ತೀವಿ ಅಂತ ಹೇಳಿ. ಇದೆಲ್ಲದಕ್ಕೆ ಹೆದರಿದಂತಹ ಮಹಿಳೆ ಅವ್ರು ಹೇಳಿದಂತೆ ನಡ್ಕೊಂಡಿದ್ದಾಳೆ. ಆದರೆ ನಂತರದಲ್ಲಿ ಇವರ ಟಾರ್ಚರನ್ನ ಸಹಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿನೇ ಆಕೆ ಪೊಲೀಸರ ಮೊರೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾಳೆ. ಇನ್ನು ವಾಟ್ಸಪ್ ಚಾಟ್ ಕೂಡ ವೈರಲ್ ಆಗಿದೆ, ಯಾವ ರೀತಿಯಾಗಿ ಆಕೆಗೆ ಹಿಂಸೆ ಕೊಡ್ತಾ ಇದ್ರು ಅನ್ನೋದು.